ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ನಿಮಿಷ ರೀ. ಚಂದನ ಅವರೇ, ಅಡಿಗೆ ಮನೇಲಿ ಏನೋ ಸುಟ್ಟು ವಾಸನೆ ಬರ್ತಿದೆ ನೋಡಿ ಸರ್. ನಾನೇ ನೋಡ್ಕೊಂಡ್ ಬರ್ತೀನಿ ರೀ. ಅರೆ ಜಾನು, ನೀನು ಇಲ್ಲೇ ಇರು. ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಿಂದ ಆಚೆ ಬರಕ್ಕೆ ಹೋಗ್ಬೇಡ. ಯಾಕೆ? ಜಯಂತ್ ಅವ್ರು ಬಂದಿದ್ದಾರೆ. ಜಾನು, ಕಾಫಿ ಕೊಡು, ನಾನೇ ತಗೊಂಡೋಗ್ತೀನಿ. ಸರ್, ಕಾಫಿ ತಗೊಳ್ಳಿ. ಅದು ಕೆಲಸದವರು ಸ್ಟವ್ ಮೇಲೆ ಹಾಲಿಟ್ಟು ಎಲ್ಲೋ ಹೋಗಿದ್ದಾರೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಯು ಆರ್ ರೈಟ್ ವಿಶ್ವ ಅವರೇ. ನಾನು ಅದಕ್ಕೆ ನೋಡಿ ಮನೆಯಲ್ಲಿ ಕೆಲಸದವ್ರನ್ನ ಇಟ್ಕೊಂಡಿರಲಿಲ್ಲ. ಪಾಪ ಜಾನ್ವಿಯವರು ಎಲ್ಲ ಕೆಲಸ ಮಾಡ್ತಿದ್ರು ಅನ್ನಿ. ಅವ್ರಿಗೆ ತುಂಬ ಕಷ್ಟ ಆಗಬಾರ್ದು ಅಂತ ನಾನು ಆಗಾಗ ಹೆಲ್ಪ್ ಮಾಡ್ತಾ ಇದ್ದೆ. ಪಾಪ ಅವರೇ ಅಡುಗೆನೂ ಮಾಡೋರು. ಎಷ್ಟು ಚೆನ್ನಾಗಿ ಅಡುಗೆ ಮಾಡೋರು ಗೊತ್ತಾ. ಆ್ಯಂಡ್ ಜೊತೆಗೆ ನಾವು ಕುಕ್ ಮಾಡ್ತಿದ್ದಾಗ 4 ಗೋಡೆಗಳನ್ನು ಮನೆ ಮಾಡಬೇಕು ಅಂದರೆ 2 ಮನಸ್ಸುಗಳು ಸೇರಬೇಕು ಅಂತಾರೆ. ಜಾನ್ವಿಯವ್ರಿಗೆ ನಾನು ಮಹಾರಾಣಿಯಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೆ. ಆದರೆ ದೇವ್ರಿಗೇನೋ ಅದು ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ. ಕರೆಸ್ಕೊಂಬಿಟ್ಟ. ಅವೇ ಅವ್ರು ಸತ್ತಿದ್ದಾರೆ ಅಂತಲ್ಲ ನೋಡಿ, ಆದರೆ ನನ್ನ ಮನಸ್ಸು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದೆ ವಿಶ್ವ ಅವರೇ, ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ, ಇವತ್ತು ನಾಳೆನೂ ನಂಗೆ ಸಿಕ್ಕೇ ಬಿಡ್ತಾರೆ ಅಂತ. ಅವ್ರು ಸಿಕ್ಕರೆ ಸಾಕು. ಪ್ರಾಮಿಸ್ ಮಾಡಿದಾಗೆ ಅವ್ರನ್ನ ನನ್ನ ಹೃದಯದ ದೇವತೆ ಹಾಗೆ ನೋಡ್ಕೋತೀನಿ. ನನ್ನ ಹೃದಯದ ಗೋಡಲ್ಲಿ ಅವ್ರು ಯಾವಾಗಲೂ ಶಾಶ್ವತವಾಗಿರೋ ಥರ, ಯಾವತ್ತೂ ಅದನ್ನು ಬಿಟ್ಟು ಹೋಗದಿರೋ ಥರ ನೋಡ್ಕೋತೀನಿ. ಐ ಆಮ್ ಸೋ ಸಾರಿ ನೋಡಿ, ಅವ್ರ ಬಗ್ಗೆ ಮಾತಾಡ್ತಿದ್ರೆ ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ ನಾನು. ಅಂಥ ದೇವತೆಯವರು. ಐ ಆಮ್ ಸಾರಿ ಐ ಬೋರ್ಡ್ ಯು ವಿತ್ ಆಲ್ ದಿಸ್. ಪರವಾಗಿಲ್ಲ ಸರ್. ಇವ್ರು ಮಾತಾಡೋದು ನೋಡಿದ್ರೆ ಜಾನ್ನ ತುಂಬ ಪ್ರೀತಿಸ್ತಾರೆ ಅನ್ಸುತ್ತೆ. ಆದರೆ ಜಾನು ಯಾಕೆ ಇವ್ರ ವಿಷಯ ಮಾತಾಡಲ್ಲ? ಏನಾಗಿದೆ ಅಂತ ಒಂದು ಅರ್ಥನೇ ಆಗ್ತಿಲ್ವಲ್ಲ. ಲೊಕೇಶನ್ ಕರೆಕ್ಟ್ ಆಗಿದೆ. 107 ಇದೆ. 107ಕ್ಕೆ ಹೋಗ್ಬೇಕಲ್ಲ. ಸರ್ ನಮಸ್ಕಾರ ಸರ್. ಹೇಳಿ ಸರ್, ಇದು ಡೋರ್ ನಂಬರ್ 107 ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಇಲ್ಲಿಗೆ ತೋರಿಸ್ತಾ ಇದೆ. 107E. ಹೌದು ಸರ್. ಒಂದು ಕೆಲಸ ಮಾಡಿ, ನೀವು ಸೀದಾ ಹೋಗಿ ಲೆಫ್ಟ್ ತಗೊಳ್ಳಿ. ಲೆಫ್ಟ್ ತಗೊಂಡು ಮುಂದಕ್ಕೆ ಹೋಗಿ ತಿರುಗಿ ಮತ್ತೆ ಲೆಫ್ಟ್ ತಗೊಳ್ಳಿ. ಈ ಬಿಲ್ಡಿಂಗ್ ಹಿಂಭಾಗದ ಬಿಲ್ಡಿಂಗ್. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹರೀಶ, ಎಲ್ಲ ಆರ್ಡ್ರ್ ಇನ್ನೂ ಬಂದಿಲ್ವ? ಹಸುವಾಗ್ತಿದೆ ಕಣ, ನೋಡ. ಬರುತ್ತೆ. ಸರ್, ಈ ಮಾಟ ತಗೊಳ್ಳಿ. ಯಾವ್ದು ಕಾರಣದಿಂದ ನನ್ನನ್ನು ಕೆಲಸದಿಂದ ತೆಗೆದ್ರು ಒಂದೂ ಗೊತ್ತಾಗ್ತಿಲ್ಲ.
ಲೆಟ್ರ್ ಇಟ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾಳಲ್ಲ, ಏನು ಲೆಟ್ರ್ ಇರ್ಬೋದಿದು? ಮೇಡಮ್ ಅವರೇ, ಹಾಂ ಸಿದ್ದು ಅವರೇ, ಬಂದೆ. ಓಹೋ, ಭಾವನಾನ ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ದಾರೆ. ಸೂಪರ್. ಇವಳು ಮನೇಲೇ ಬಿದ್ದಿದ್ರೆ ಅತ್ತೆಗೆ ಅಜ್ಜಿಗೆ ಇವಳ ಮಧ್ಯೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಅವಾಗವಾಗ ಚಟ್ಪಟ್ ಅನ್ಸ್ತಾ ಇರ್ಬೋದು. ಅತ್ತೆ, ಅಜ್ಜಿ, ಅಜ್ಜಿ, ಅತ್ತೆ. ಏನಾಯ್ತೆ? ಒಳ್ಳೆ ಊರಿಗೆಲ್ಲ ಕೇಳೋ ಹಂಗೆ ಕಿರ್ಚ್ಕೊತಾ ಇದೆಯಲ್ಲ. ಅಜ್ಜಿ, ಇಲ್ಲಿ ನೋಡಿ ಅಜ್ಜಿ, ಇಲ್ಲಿ ಭಾವನಾನ ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ದಾರೆ. ಓಹೋ, ಅದಕ್ಕೇನೆ ಬೇಗ ಮನೆಗೆ ಬಂದ್ಬಿಟ್ಟವಳೆ. ಹೇಳಿದ್ರೆ ಏನು ಹೇಳ್ದೆ ಹೋಗಿ ರೂಮ್ ಸೇರ್ಕೊಂಡ್ಬಿಟ್ಟವಳೆ. ಕರಿಯವಳನ್ನ. ಭಾವನಾ, ಭಾವನಾ, ಅಜ್ಜಿ ಕರಿತಾ ಇದ್ದಾರೆ, ಬನ್ನಿ. ಏನಮ್ಮಿ, ನಿನ್ನ ಕರಿಯಕ್ಕೆ ಒಬ್ರು ಇರ್ಬೇಕಲ್ಲ, ಏನ್ ಕತೆ ನಿಂದು? ಕೆಲಸ ಅಂತ ಹೋಗ್ತಿದ್ಯಲ್ಲ, ಕೆಲಸದಿಂದ ತೆಗ್ದಾಕ್ಬಿಟ್ಟಾರಂತೆ. ಇನ್ಮ್ಯಾಕೆ ಕೆಲಸಕ್ಕೆ ಅಂತ ಎಲ್ಲಿ ಹುಡುಕೊಂಡು ಹೋಗ್ಬೇಡ, ಮನೇಲೇ ಕ್ಯಾಮೆ ಮಾಡು. ಅತ್ತೆ, ಅವಳಿಗೇನು ಕೆಲಸ ಮಾಡಕ್ಕೆ ಬರುತ್ತೆ? ಕೆಲ್ಸಕ್ಕೆ ಹೋಗಿ ಬರ್ತಾಳೆ, ಸುಸ್ತಾಯ್ತು ಅಂತ ಊಟ ಮಾಡಿಬಿಟ್ಟು ಮಲ್ಕೋತಾಳೆ ಅಷ್ಟೇ. ಏನಮ್ಮಿ, ಏನು ಆಕಾಶದಿಂದ ಇಳಿದಿದ್ಯಾ ನೀನು? ಮರುವಾದೆಯಿಂದ ಈ ಮನೆಯಾಗ ಏನು ಕೆಲಸ ಇರುತ್ತೋ ಅದನ್ನು ನೀನು ಮಾಡಬೇಕು. ನೀನು ನಿಮ್ಮತ್ತೆ ಈ ಮನೆಯಾಗೆ ಏನೇನು ಕೆಲಸ ಮಾಡ್ತಿದ್ರಿ ಹೊಸಿ ಹೇಳು. ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕು. ಆಟೆಯ ನಮ್ಮ ಕಾಲದಾಗೆ ನಾವೆಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ದುಡಿತಿದ್ವು. ಅದಕ್ಕೆಯ ಇವತ್ತು ಇಂಥ ಅರಮನೆಯಾಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತಿರೋದು. ಮತ್ತೆ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವಳಿಗೆ ಯಾವ ಕೆಲಸನೂ ಮಾಡಕ್ಕೆ ಬರಲ್ಲ. ಅದೆಂಗಮ್ಮ ಹೆಂಗೇಳಿಯ? ಹೇಳ್ತಾ ಇರೋಳು ನಾನು, ಕ್ಯಾಮೆ ಮಾಡಬೇಕು ಅಷ್ಟೇಯ. ನೋಡಮ್ಮಿ, ಹೆಣ್ಣು ಅಂತ ಹುಟ್ಟಿದ ಮ್ಯಾಕೆ ಒಂದು ಮನೆಗೆ ಉಪಯೋಗ ಆಗಬೇಕು. ಒಂದು ಎತ್ತೋರ್ ಮನೆಗೆ ಉಪಯೋಗ ಆಗಬೇಕು, ಇಲ್ಲ ಗಂಡನ ಮನೆಗೆ ಉಪಯೋಗ ಆಗಬೇಕು. ನೋಡಮ್ಮಿ, ಇಷ್ಟು ದಿನ ಎತ್ತೋರ್ ಮನೆಗೆ ಒಳ್ಳೇದು ಮಾಡಿದ್ಯಾ, ಅಷ್ಟು ಸಾಕು. ಇನ್ನು ಈ ಮನೆಗೆ ಒಳ್ಳೇದು ಮಾಡೋದು ಕಲಿ, ಕ್ಯಾಮೆ ಮಾಡು. ಲಕ್ಷ್ಮೀ ನಿವಾಸ